ಅದನ್ನ ನೆಲಕ್ಕೆ ಹಾಕಿ ವೇಸ್ಟ್ ಮಾಡಿದ್ರು ಕೂಡ ನಾವು ಆ ಅನ್ನನ ಹಸ್ದವ್ರಿಗೆ ಕೊಡಲ್ಲ. ಹಾಗಾಗಿ ಅದೇ ನಾವು ದೇವ್ರ ಮುಂದೆ, ಲಿಂಗದ ಮುಂದೆ ನೈವೇದ್ಯ ಅಂತ ಅರ್ಪಣೆ ಮಾಡಿ ಅದು ತಿನ್ನುತ್ತೆ, ಸ್ವೀಕರಿಸುತ್ತೆ, ದೇವ್ರು ಸ್ವೀಕರಿಸ್ತಾನೆ ಈ ರೂಪದಲ್ಲಿ ಅಂತ ನಾವು ಅದ್ರ ಮುಂದೆ ಇಡ್ತೀವಿ. ಆದ್ರೆ ನಿಜವಾದ ಮಾನವೀಯತೆ ಅಂತಂದ್ರೆ ಹಸ್ದವ್ರಿಗೆ ನಾವು ಉಣ್ಣೋದಕ್ಕೆ ಕೊಡ್ಬೇಕು. ಪ್ರೀತಿಯ ಕೇಳುಗರೆ, ಮಾಹಿತಿ ಖಜಾನೆಯಲ್ಲಿ ಮೂಡುತ್ತಿದೆ ವಚನ ಸಾರ. ವಿವಿಧ ವಚನಕಾರರ ವಚನಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಸರಣಿ. ಕೇಳಿ ವಚನ ಸಾರ, ಕೇಳಿ ವಚನ ಸಾರ, ಕೇಳಿ ವಚನ ಸಾರ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ನಮಸ್ತೆ, ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ. ಸ್ನೇಹಿತರೆ, ಪ್ರತಿ ವಾರ ನಾವು ವಚನಸಾರ ಕಾರ್ಯಕ್ರಮವನ್ನ ನಡೆಸ್ತಾ ಬರ್ತಾ ಇದೀವಿ. ಈ ಕಾರ್ಯಕ್ರಮದ ಅಂಗವಾಗಿ ಈಗಾಗಲೇ ಅನೇಕ ಅಮೂಲ್ಯ ವಚನಗಳು ತಮಗೋಸ್ಕರ ಪ್ರಸ್ತುತಪಡಿಸಲಾಗಿದೆ. ಇವತ್ತು ಕೂಡ ಒಂದು ವಚನವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬಂದಿದ್ದೀನಿ. ಹಾಗಾದ್ರೆ ಹೆಚ್ಚು ತಡ ಮಾಡದೆ ಈ ದಿನದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಚನ ಅಕ್ಕನವರ ಅಂದ್ರೆ ಅಕ್ಕ ಮಹಾದೇವಿಯವರ ಒಂದು ವಚನ, ಕಲ್ಲನಾಗರ ಕಂಡರೆ. ಈ ವಚನ ಯಾವುದ್ರ ಮೇಲೆ ನಿರೂಪಿತವಾಗಿದೆ ಅಂದ್ರೆ ಜನರಲ್ಲಿರ್ತಕ್ಕಂತ ಮೂಢನಂಬಿಕೆಗಳು ಹಲವಾರಿವೆ. ಅದರಲ್ಲಿ ಈ ಒಂದು ವಚನದಲ್ಲಿರ್ತಕ್ಕಂತ ಮೂಢನಂಬಿಕೆ ನೋಡಿ, ಮೊದಲನೇ ಸಾಲಿನಲ್ಲಿ ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ. ನೋಡಿ, ಮನುಷ್ಯ ನಾವು ನಾಗರ ಹಾವನ್ನ ದೇವರು ಅಂತ ಪೂಜೆ ಮಾಡ್ತೀವಿ. ಪೂಜೆ ಮಾಡೋದು ಸರಿ, ಪೂಜೆ ವ್ರತ ನಿಯಮ ನಿಷ್ಠೆ ಎಲ್ಲ ಇರ್ಬೇಕಾದ್ದೆ. ಯಾಕೆಂದ್ರೆ ಒಂದು ಧರ್ಮದ ಆಚರಣೆ ಅಂತಂದ್ರೆ ಅದರಲ್ಲಿ ಇವೆಲ್ಲ ಸಾಮಾನ್ಯವಾದಂತ ಪ್ರಕ್ರಿಯೆಗಳು. ಆದ್ರೆ ನಾವು ಉತ್ತಕ್ಕೆ ಹಾಲನ್ನ ಹಿರಿತೀವಿ. ಅದೇ ಸಮಯದಲ್ಲಿ ನಿಜವಾದ ಹಾವೇನಾದ್ರೂ ಉತ್ತದಿಂದ ಹೊರಬಂದ್ರೆ ಆಗ ಅದನ್ನ ಕೊಲ್ಲೋ ಪ್ರಯತ್ನ ಮಾಡ್ತೀವಲ್ಲ, ಅದು ಮೂರ್ಖತನ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಾಗರಾವನೇ ದೇವರು ಅಂತ ಪೂಜೆ ಮಾಡಿದ್ಮೇಲೆ ಅದನ್ನು ನಿಜವಾದ ಸ್ವರೂಪದಿಂದ ಬಂದ್ರೆ ಅದನ್ನ ಕೊಲ್ಲೋದು ಯಾವ ಮಟ್ಟಿಗೆ ನ್ಯಾಯ? ಅಥವಾ ಆ ನಾಗರ ಕಲ್ಲು ಅಂತಾನೆ ಇರುತ್ತೆ, ಅದಕ್ಕೆ ತಗೊಂಡೋಗಿ ನಾವು ಹಾಲನ್ನ ಸುರಿತೀವಿ. ಇದು ಎಷ್ಟರ ಮಟ್ಟಿಗೆ ಸರಿ? ಹಾಗ ಮಾಡೋದಾದ್ರೆ ಪರವಾಗಿಲ್ಲ, ಮೂರ್ತಿ ಪೂಜೆ ಹಿಂದೂ ಧರ್ಮದಲ್ಲಿ ಒಂದು ನ್ಯಾಯಯುತವಾದಂತ ಪೂಜಾ ಸಮ್ಮತಿ ಅದಕ್ಕಿದೆ, ಒಪ್ಕೊಳ್ಳೋಣ. ಆದ್ರೆ ನಿಜವಾದ ಹಾವನ್ನ ಕೊಲ್ಲೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಬರುತ್ತೆ. ಈ ಎರಡು ಸಾಲಿನಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದ್ರೆ, ಕಲ್ಲ ನಾಗರಕ್ಕೆ ಹಾಲೆರಿತಾರೆ, ನಿಜವಾದ ಹಾವು ಏನಾದ್ರೂ ಬಂದ್ರೆ ಅದನ್ನ ಯಾಕೆ ಕೊಲ್ಲು ಅಂತಾರೆ ಅನ್ನೋ ಒಂದು ಪ್ರಶ್ನೆನ ಹುಟ್ಟಾಕತ್ತೆ. ಮುಂದಿನ ಸಾಲಿನಲ್ಲಿ ಉಣ್ಣುವ ಜಂಗಮ ಬಂದರೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ. ಈ ಎರಡು ಸಾಲಿನಲ್ಲಿ ಯಾರಿಗೆ ನಿಜವಾದ ಹಸಿವಿರುತ್ತೋ, ಯಾರು ನಿಜವಾದ ವೈರಾಗ್ಯ ಹೊಂದಿ ಅವರು ಭಿಕ್ಷಾಯಾಟನೆ ಮಾಡ್ತಾ ತಮ್ಮ ಹಸುವನ್ನ ನೀಗಿಸ್ಕೊಳ್ಳಕ್ಕೆ ಅಂತ ಬರ್ತಾರೋ, ನಾವು ಅನ್ನ ಇದ್ರೂ ಅದನ್ನ ಕೊಡೋದಿಲ್ಲ. ಹೆಚ್ಚಾಗಿ ನಾವು ಅದನ್ನ ನೆಲಕ್ಕೆ ಹಾಕಿ ವೇಸ್ಟ್ ಮಾಡಿದ್ರು ಕೂಡ ನಾವು ಆ ಅನ್ನನ ಹಸ್ದವ್ರಿಗೆ ಕೊಡಲ್ಲ. ಹಾಗಾಗಿ ಅದೇ ನಾವು ದೇವ್ರ ಮುಂದೆ, ಲಿಂಗದ ಮುಂದೆ ನೈವೇದ್ಯ ಅಂತ ಅರ್ಪಣೆ ಮಾಡಿ ಅದು ತಿನ್ನುತ್ತೆ, ಸ್ವೀಕರಿಸುತ್ತೆ, ದೇವ್ರು ಸ್ವೀಕರಿಸ್ತಾನೆ ಈ ರೂಪದಲ್ಲಿ ಅಂತ ನಾವು ಅದ್ರ ಮುಂದೆ ಇಡ್ತೀವಿ. ಆದ್ರೆ ನಿಜವಾದ ಮಾನವೀಯತೆ ಅಂತಂದ್ರೆ ಹಸ್ದವ್ರಿಗೆ ನಾವು ಉಣ್ಣೋದಕ್ಕೆ ಕೊಡ್ಬೇಕು. ನಮ್ಮ ಹತ್ರ ಇಲ್ದೇ ಇದ್ರೆ ಬೇಡ, ಇರುವಾಗ ಯಾರು ಹಸ್ತು ಬಂದಿರ್ತಾರೋ ಅವರೇ ನಿಜವಾದ ಒಂದು ಆ ದೇವರೇ ಕಳಿಸಿರುವಂತ ವ್ಯಕ್ತಿ ಅಂತ ತಿಳ್ಕೊಂಡು ದೈವಾಂಶ ಸಂಭೂತ ಅವರಲ್ಲಿ ಇರಬಹುದು ಅಂತ ಅದನ್ನ ನಾವು ಅವರಲ್ಲಿ ಹುಡುಕಿ ಅವರ ಹಸುವನ್ನ ನೀಗಿಸ್ತಕ್ಕಂಥ ಕೆಲಸನ ನಾವು ಮಾಡಬೇಕು. ಅದ ಬಿಟ್ಟು ನಾವು ಸುಮ್ನೆ ನೈವೇದ್ಯ ಅಂತ ಯಾವುದೋ ಒಂದು ಅರ್ಪಿಸಿ ಕೊನೆಗೆ ಆ ನೈವೇದ್ಯನ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ, ಅದು ತಪ್ಪಲ್ಲ, ನೈವೇದ್ಯ ಮಾಡೋದು ತಪ್ಪಲ್ಲ. ಆದ್ರೆ ಹಾಗಂತ ಹಸುದು ಬಂದವ್ರಿಗೆ ಉಣ್ಲಿಕ್ಕೆ ಕೊಡದೇ ಇರತಕ್ಕಂಥದ್ದು ನಿಜವಾದ ಅದು ಮಾನವೀಯತೆಗೆ ವಿರುದ್ಧವಾದದ್ದು ಅಂತ ಹೇಳ್ಬೋದು.
ಮುಂದಿನ 2 ಸಾಲಿನಲ್ಲಿ, ಕೊನೆಯ 2 ಸಾಲಿನಲ್ಲಿ ನಮ್ಮ ಚನ್ನಮಲ್ಲಿಕಾರ್ಜುನ ದೇವರ ನಂಬದ ಕಲ್ಲು ಜಂಗಮ ಪ್ರಾಣಲಿಂಗವ ಕಂಡು ಮರಳುಗೊಂಡರಯ್ಯ. ಅಂದ್ರೆ ನಿಜವಾದ ದೈವ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಯಾವುದೇ ರೀತಿ ವಸ್ತುವಿನ ಅಥವಾ ಕಲ್ಲಿನ ಅವಶ್ಯಕತೆ ಇರೋದಿಲ್ಲ. ನಿಜವಾಗಿ ಭಕ್ತಿ ಅನ್ನೋದಿತ್ತು ಅಂತಂದ್ರೆ ಆತ್ಮ ಸಾಕ್ಷಿಯಿಂದನೇ ದೈವನ ಸಾಕ್ಷಾತ್ಕಾರ ಮಾಡ್ಕೋಬಹುದು. ಅದನ್ನ ಬಿಟ್ಟು ಆ ಡಂಬಾಚಾರದ ಭಕ್ತಿಯನ್ನ ಪ್ರದರ್ಶನ ಮಾಡುವಂತ ಕೆಲಸ ಬೇಡ. ಆ ಕೆಲಸನ ನಿಲ್ಲಿಸಿ ನಿಜವಾಗಿಯೂ ನಿಮ್ಗೆ ದೈವ ಭಕ್ತಿ ಅನ್ನೋದಿದ್ರೆ ದೇವರನ್ನ ನೀವು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಮನಸ್ಸನ್ನ ಸ್ಥಿರವಾಗಿಟ್ಕೊಂಡು ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಸ್ಮರಿಸಿದ್ದೆ ಆದ್ರೆ ಆ ದೇವರು ನಿಮ್ಗೆ ಒಲಿತಾನೆ. ಇಲ್ಲದೇ ಇದ್ರೆ ನೀವು ಎಷ್ಟು ಡಂಬಾಚಾರ ಭಕ್ತಿಯನ್ನ ಪ್ರದರ್ಶನ ಮಾಡಿದ್ರು ಕೂಡ ಆ ಚನ್ನಮಲ್ಲಿಕಾರ್ಜುನ ನಿಮ್ಗೆ ಒಲಿಯೋದಿಲ್ಲ ಅನ್ನೋದೇ ಅಕ್ಕನವರ ಒಂದು ಈ ವಚನ ತತ್ವದ ಸಾರವಾಗಿರುತ್ತೆ. ಹಾಗಾದ್ರೆ ಸ್ನೇಹಿತರೆ, ಇಂದಿನ ಈ ವಚನ ಸಾರ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮತ್ತೊಂದು ಸಂಚಿಕೆಯಲ್ಲಿ ನಾನು ತಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.